ಕೃಷ್ಣ ಮತ್ತು ತುಂಗಭದ್ರಾ ನದಿಯ ಸಮೃದ್ಧ ಅರಿವಿನಿಂದ ಶ್ರೀಮಂತವಾಗಿರುವ ರಾಯಚೂರು ಜಿಲ್ಲೆಯ ದೇವನಾಂಪ್ರಿಯ ಅಶೋಕ ನಾಡು ಎಂದೇ ಪ್ರಖ್ಯಾತಿ ಗಳಿಸಿದ ಮಸ್ಕಿ ತಾಲೂಕಿಗೆ ಸ್ವಾಗತ. ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಕೌಶಲ್ಯಾಭಿವೃದ್ಧಿ, ಉದ್ಯಮಶೀಲತೆ ಮತ್ತು ಜೀವನೋಪಾಯ ಇಲಾಖೆ ಮತ್ತು ರಾಷ್ಟ್ರೀಯ ಗ್ರಾಮೀಣ ಜೀವನೋಪಾಯ ಯೋಜನೆಯಡಿ ಮಹಿಳೆಯರಿಗೆ ಶಾಶ್ವತ ಆದಾಯ ಒದಗಿಸಿಕೊಡುವ ಕುಕ್ಕುಟ ಸಂಜೀವಿನಿ ಎಂಬ ನೂತನ ಯೋಜನೆ ಜಿಲ್ಲೆಯಲ್ಲಿ ಮಾನ್ಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ಶ್ರೀ ಈಶ್ವರ್ ಕುಮಾರ್ ಕಾಂದೂರವರ ನೇತೃತ್ವದಲ್ಲಿ ವಿಶೇಷವಾಗಿ ಜಾರಿಗೊಳಿಸಿದೆ. ಸದರಿ ಯೋಜನೆಯಡಿ ಮಸ್ಕಿ ತಾಲೂಕಿನಲ್ಲಿ ಮೆದಿಕಿನಾಳ ಗ್ರಾಮ ಪಂಚಾಯಿತಿಯ ಶ್ರೀ ಗವಿಸಿದ್ದೇಶ್ವರ ಸಂಜೀವಿನಿ ಗ್ರಾಮ ಪಂಚಾಯಿತ ಮಟ್ಟದ ಒಕ್ಕೂಟದಡಿ ನಾಗರಬೆಂಚಿ ಗ್ರಾಮದ ಜ್ಯೋತಿ ಸಂಜೀವಿನಿ ಸ್ವಸಹಾಯ ಗುಂಪಿನ ಮಹಿಳೆಯರು ಕುಕ್ಕುಟ ಸಂಜೀವಿನಿ ಯೋಜನೆಯಡಿ BV300 ತಳಿಯ ಕೋಳಿಗಳನ್ನು ಸಾಗಾಣಿಕೆ ಮಾಡಿ ಮೊಟ್ಟೆ ಉತ್ಪಾದನೆ ಮಾಡುತ್ತಿದ್ದು, ಅಂಗನವಾಡಿ ಕೇಂದ್ರಗಳು ಮತ್ತು ಸರ್ಕಾರಿ ಶಾಲೆಗಳಿಗೆ ಮೊಟ್ಟೆ ಪೂರೈಕೆ ಮಾಡಲು ಒಪ್ಪಂದ ಮಾಡಿಕೊಡಲಾಗಿರುತ್ತದೆ. ಮಾರ್ಚ್ ತಿಂಗಳಿಂದ ಅಂಗನವಾಡಿ ಕೇಂದ್ರಗಳಿಗೆ ಮತ್ತು ಶಾಲೆಗಳಿಗೆ ಮೊಟ್ಟೆ ಸರಬರಾಜು ಮಾಡುತ್ತಿದ್ದು, NRLM ಯೋಜನೆಯಡಿ ಕಡಿಮೆ ಬಡ್ಡಿ ದರದಲ್ಲಿ ಗುಂಪಿಗೆ 3 ಲಕ್ಷ ಸಮುದಾಯ ಬಂಡವಾಳ ನಿಧಿ ಹಾಗೂ ICICI ಬ್ಯಾಂಕ್ನಿಂದ 5 ಲಕ್ಷಗಳ ಸಾಲದ ಜೊತೆ ಗುಂಪಿನ ಸ್ವಂತ ಬಂಡವಾಳ 3 ಲಕ್ಷ ಮತ್ತು ಸೆಲ್ಕೋ ಫೌಂಡೇಶನ್ ಸಹಯೋಗದೊಂದಿಗೆ ಶೆಡ್ ನಿರ್ಮಾಣ ಹಾಗೂ ಕೋಳಿ ಸಾಗಾಣಿಕೆ ಮಾಡುತ್ತಿದ್ದಾರೆ. ಈ ಯೋಜನೆಗೆ ಮಸ್ಕಿ ತಾಲೂಕಾ ಅಭಿಯಾನ ನಿರ್ವಹಣಾ ಘಟಕದ ಸಿಬ್ಬಂದಿಗಳು, ಗ್ರಾಮ ಪಂಚಾಯಿತಿ ಹಾಗೂ ಒಕ್ಕೂಟದ ಪದಾಧಿಕಾರಿಗಳು ಸಹಕಾರದೊಂದಿಗೆ ತಾಲೂಕಿನಲ್ಲಿ ಕುಕ್ಕುಟ ಸಂಜೀವಿನಿ ಯೋಜನೆಯನ್ನು ಯಶಸ್ವಿಗೊಳಿಸಲಾಗಿದೆ. ನನ್ನ ಹೆಸರು ವಿಜಯಲಕ್ಷ್ಮಿ ಸರ್. ನಾವು ನಾಗರಮಿಂಚಿ ಗ್ರಾಮ ರೀ ನಮ್ಮದು. ಮೆದಿಕಿನಾಳು ಗವಿಸಿದ್ದೇಶ್ವರ ಗುಂಪಿನಿಂದ 3 ಲಕ್ಷ ಲೋನು ತಗೊಂಡಿದ್ದೇವೆ ರೀ. ಅದರಲ್ಲಿಂದ ನಮ್ಗೆ ನಮ್ಮ ಜ್ಯೋತಿ ಗುಂಪು ಸ್ವಸಹಾಯ ಅದರಲ್ಲಿಂದ ನಮ್ಗೆ ಸಹಾಯ ಆಗೈತೆ. ಮತ್ತು ಗ್ರಾಮ ಪಂಚಾಯತಿ ಮತ್ತು ತಾಲೂಕ್ ಪಂಚಾಯತಿಲಿಂದ ನಮ್ಗೆ ಸಹಾಯಧನ ಆಗೈತೆ ರೀ. ಮೊಟ್ಟೆ ಬರಕತ್ತೇವ್ರಿ, ಈಗ 2000 ಮೊಟ್ಟೆ ಬರಕತ್ತೇವ್ರಿ. ಈಗ ದಿನಕ್ಕಿಟ್ಟು ಹೆಚ್ಚನ ಬರ್ತಾವ್ರಿ ಮೊಟ್ಟೆ. ಅಂಗನವಾಡಿಗೆ ಸಪ್ಲೈ ಮಾಡಕತ್ತೇವ್ರಿ. ಶಾಲೆ, ಸರ್ಕಾರಿ ಶಾಲೆ ಅಥವಾ ಅಂಗನವಾಡಿ ಅವಕ್ಕೆ ಮೊಟ್ಟೆಯನ್ನು ಸಪ್ಲೈ ಮಾಡಕತ್ತೀವಿ. ನಮಗೆಲ್ಲ ಅನುಕೂಲ ಆಗೈತೆ ರೀ. ಅದರಿಂದ ನಮ್ಗೆ ಎಲ್ಲದಕ್ಕೂ ಮಾಡ್ಕೊಂಡು ತಿನ್ನಕತ್ತಿ, ಇದು ಮಾಡಕತ್ತಿ, ಎಲ್ಲದಕ್ಕೂ ಅನುಕೂಲ ಆಗೈತೆ ರೀ, ಹೆಲ್ಪ್ ಆಗೈತೆ ರೀ, ಸಹಾಯ ಆಗೈತೆ. ಗುಂಪಿನ ಸದಸ್ಯರು ಮತ್ತು ಎಲ್ಲರೂ ತಾಲೂಕ್ ಪಂಚಾಯತಿ ಸದಸ್ಯರು ಎಲ್ಲರಿಗೂ ನಮ್ಮ ಕಡೆಯಲ್ಲಿಂದ ಧನ್ಯವಾದಗಳು ರೀ. ನಮಸ್ಕಾರ. ಈ ನಮ್ಮ ಮಸ್ಕಿ ತಾಲೂಕಿನ ತಾಲೂಕ್ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಮೆದಿಕಿನಾಳ ಗ್ರಾಮ ಪಂಚಾಯತಿಯಲ್ಲಿ ನಮ್ಮ SHG ಸಂಘ, ಜ್ಯೋತಿ ಸಂಜೀವಿನಿ SHG ಸಂಘದಿಂದ ನಾವು ಕುಕ್ಕುಟ ಸಂಜೀವಿನಿ ಯೋಜನೆಯನ್ನು ಉದ್ದಿಮೆಯನ್ನು ಆರಂಭ ಮಾಡಿದ್ವಿ. ಈ ಉದ್ದಿಮೆಯ ಮುಖಾಂತರ ನಾವು ಸರ್ಕಾರದ ಆದೇಶದಂತೆ ನಮ್ಮ ತಾಲೂಕು ಪಂಚಾಯತಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಎಲ್ಲ ಅಂಗನವಾಡಿ ಕೇಂದ್ರಗಳಿಗೆ ನಾವು ಮೊಟ್ಟೆಗಳ ವಿತರಣೆ ಮಾಡುವ ಉದ್ದೇಶದಿಂದ ಈ ಕಿರು ಉದ್ದಿಮೆಯನ್ನು ಪ್ರಾರಂಭ ಮಾಡಿದ್ವಿ. ಇದು ಪ್ಯೂರ್ಲಿ SHG ಸಂಘದಿಂದ ನಡೆಸುವಂಥ ಉದ್ದಿಮೆ. ಇದರ ಉದ್ದೇಶ ಏನಂದರೆ, ಗ್ರಾಮೀಣ ಭಾಗದಲ್ಲಿ ಇರತಕ್ಕಂಥ ಮಹಿಳೆಯ SHG ಸಂಘ, ಸ್ವಸಹಾಯ ಸಂಘಗಳನ್ನು ಆರ್ಥಿಕವಾಗಿ ಬಲಪಡಿಸುವುದು ಮತ್ತು ಅವರ ಸುಸ್ಥಿರ ಜೀವನಕ್ಕೆ ಸಹಾಯ ಆಗಲಿ ಅನ್ನೋದು ಸರ್ಕಾರದ ಉದ್ದೇಶ. ಅದೇ ರೀತಿಯಾಗಿ ಗ್ರಾಮೀಣ ಭಾಗದಲ್ಲಿರ್ತಕ್ಕಂಥ ಅಂಗನವಾಡಿ ಮಕ್ಕಳಿಗೂ ಕೂಡ ನ್ಯೂಟ್ರಿಷನ್ ಅಂದರೆ ಫ್ರೆಶ್ ಮೊಟ್ಟೆಗಳನ್ನು ವಿತರಣೆ ಮಾಡುವ ಮೂಲಕ ಅವರಿಗೆ ನ್ಯೂಟ್ರಿಷನ್ ಕೊಡೋದು ಕೂಡ ಸರ್ಕಾರದ ಉದ್ದೇಶ ಇದೆ. ಹಾಗಾಗಿ ನಾವು ಮೊಟ್ಟೆ ಉತ್ಪಾದನೆ ಮಾಡೋದಕ್ಕೋಸ್ಕರ ನಾವು ಈ SHG ಸಂಘದ ಮುಖಾಂತರ ನಮಗೆ 2500 ಕೋಳಿಗಳ ಶೆಡ್ಡನ್ನು ನಿರ್ಮಿಸಿ, ಅಂದಾಜು ನಮ್ಮ CIF ಫಂಡ್ 3 lakh rupees ಮತ್ತು ಬ್ಯಾಂಕ್ ಲೋನು 5 lakh rupees ಮತ್ತು SHG ಸಂಘದಿಂದ ಒಂದು 2 ಲಕ್ಷ ರೂಪಾಯಿ ಸ್ವಂತ ಹಾಕಿಕೊಂಡು 10 ಮಹಿಳೆಯರಿರ್ತಕ್ಕಂಥ ಸ್ವಸಹಾಯ ಸಂಘದವರು ಇದನ್ನು ಸ್ಟಾರ್ಟ್ ಮಾಡಿದ್ದಾರೆ. ಇದರಿಂದ ನಮಗೆ ಗ್ರಾಮೀಣ ಭಾಗದಲ್ಲಿ ಮಕ್ಕಳಿಗೆ ಒಳ್ಳೆಯ ಫ್ರೆಶ್ ಮೊಟ್ಟೆಗಳನ್ನು ಕೊಡಲಿಕ್ಕೆ ಇದರಿಂದ ಸಹಕಾರಿ ಆಗಲಿದೆ.
ಮತ್ತು ಅದೇ ರೀತಿಯಾಗಿ ನಮ್ಮ ಸರ್ಕಾರದ ಉದ್ದೇಶದಂತೆ ಮತ್ತು ನಮ್ಮ ಜಿಲ್ಲಾ ಪಂಚಾಯಿತಿಯ ಮಾನ್ಯ CO ಸರ್ ಆದಂಥ ಶ್ರೀ ಈಶ್ವರ್ ಕುಮಾರ್ ಕಾಂದು ಸರ್ ಅವರ ನಿರ್ದೇಶನದಂತೆ ನಮಗೆ ಗ್ರಾಮೀಣ ಭಾಗದಲ್ಲಿರ್ತಕ್ಕಂಥ ಎಲ್ಲ ಅಂಗನವಾಡಿ ಕೇಂದ್ರಗಳಿಗೆ ಮೊಟ್ಟೆ ವಿತರಣೆ ಮಾಡೋದು ಮತ್ತು ಎಲ್ಲ ಶಾಲೆಗಳಿಗೆ ಹಾಸ್ಟೆಲ್ಗಳಿಗೆ ಫ್ರೆಶ್ ಮೊಟ್ಟೆಗಳು ಉತ್ಪಾದನೆ ಮಾಡಿ ಅವರಿಗೆ ವಿತರಣೆ ಮಾಡುವ ಉದ್ದೇಶವನ್ನು ಹೊಂದಿದ್ದೀವಿ ಇನ್ನು ಮುಂದಿನ ದಿನಗಳಲ್ಲಿ. ಮತ್ತು ಪ್ರತಿಯೊಂದು ಗ್ರಾಮ ಪಂಚಾಯಿತಿಯಲ್ಲೂ ಕೂಡ ಈ ಥರದ ಒಂದು SHG ಶೆಡ್ಡನ್ನು ನಿರ್ಮಾಣ ಮಾಡಿ ಅವರಿಗೆಲ್ಲ ಫ್ರೆಶ್ ಮೊಟ್ಟೆಗಳನ್ನು ವಿತರಣೆ ಮಾಡುವ ಉದ್ದೇಶನ ಇಟ್ಕೊಂಡಿದ್ವಿ. ಅದೇ ರೀತಿಯಾಗಿ ನಮ್ಮ ಗ್ರಾಮೀಣ ಭಾಗದ ಮಹಿಳೆಯರು ಸಬಲೀಕರಣಕ್ಕಾಗಿ ಈ ಯೋಜನೆಯನ್ನು ಆರಂಭಿಸಿದ್ದೀವಿ. ಹಾಗಾಗಿ ಇದರಿಂದ ನಮಗೆ ಅಂಗನವಾಡಿ ಬರ್ತಕ್ಕಂಥ ಎಲ್ಲ ಮಕ್ಕಳು ಕೂಡ ಇದರ ಪ್ರಯೋಜನ ಪಡೆಯಲಿದ್ದಾರೆ ಮತ್ತು ನಮ್ಮ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಅಧಿಕಾರಿಗಳು ಕೂಡ ಇದಕ್ಕೆ ಸಹಕಾರ ನೀಡಿದ್ದಾರೆ. ಹಾಗಾಗಿ ನಾವು ಈ ಯೋಜನೆಯನ್ನು ಯಶಸ್ವಿಯಾಗಿ ಮಾಡೋದಕ್ಕೆ ನಮ್ಮ NRLM ತಂಡ ಕೂಡ ಇದರಲ್ಲಿ ಶ್ರಮಿಸಿ ಕೆಲಸ ನಿರ್ವಹಿಸ್ತಾ ಇದೆ. ಹಾಗಾಗಿ ನಮ್ಮ SHG ಸಂಘದವರು ಕೂಡ ಇದನ್ನು ಸರಿಯಾಗಿ ನಿರ್ವಹಣೆ ಮಾಡಿದರೆ ಅವ್ರಿಗೆ ಇದರಿಂದ ಉತ್ತಮ ಲಾಭ ಬಂದು SHG ಸಂಘನೂ ಕೂಡ ಉತ್ತಮವಾಗಿ ನಾವು ಆರ್ಥಿಕವಾಗಿ ಸಬಲರನ್ನಾಗಿ ಮಾಡಲಿಕ್ಕೆ ಅವಕಾಶ ಇದೆ. ಇದರ ಸದುಪಯೋಗ ಎಲ್ಲ ಅಂಗನವಾಡಿ ಮಕ್ಕಳು ಮತ್ತು ಶಾಲೆಯ ಮಕ್ಕಳು ಮತ್ತು ನಮ್ಮ ಹಾಸ್ಟೆಲ್ ಮಕ್ಕಳು ಕೂಡ ಇದರ ಸದುಪಯೋಗ ಪಡೆಯಲಿದ್ದಾರೆ. ಅಂಗನವಾಡಿ ಕಾರ್ಯಕರ್ತೆಯಾದ ನಾವು ಬಾಲ ವಿಕಾಸ ಸಮಿತಿಯಿಂದ ಮೊಟ್ಟೆ ಖರೀದಿ ಮಾಡುತ್ತಿದ್ದೆವು. ಈಗ ಸ್ವಸಹಾಯ ಗುಂಪಿನವರು ಕೇಂದ್ರಕ್ಕೆ ತಂದು ಕೊಡುವುದರಿಂದ ನಮಗೆ ಅನುಕೂಲವಾಗಿದೆ. ಇದಕ್ಕೆ ಸಿಡಿಪೋ ಮೇಡಮ್, ತಾಲೂಕಾ ಪಂಚಾಯತಿ ಅಧಿಕಾರಿಗಳು ಇವರಿಗೆ ನನ್ನ ಧನ್ಯವಾದಗಳು.